ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ ಯುವ ಸ್ಪಂದನ. ಯುವ ಸ್ನೇಹಿತರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನ ನಮ್ಮ ಸ್ಟುಡಿಯೋಗೆ ಒಂದು ಪ್ರತಿಭೆ ಬಂದಿದೆ. ಆ ಪ್ರತಿಭೆ ಯಾರು? ಅವರ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಹೇಮಂತ್ ಪಾರೇರ ಅಂತ ಹೇಳಿ. ಯಾವ ಊರು? ಎಡವನಾಡು ಗ್ರಾಮ ಮೇಡಮ್. ಏನು ವೃತ್ತಿ ಮಾಡ್ತೀರಿ? ಮೇಡಮ್ ನಾನು ವ್ಯವಸಾಯ. ನಿಮ್ಮ ವಿದ್ಯಾಭ್ಯಾಸ? ಸೆಕೆಂಡ್ PU ಆಗಿದೆ ಮೇಡಮ್. ಮುಂದೆ ನೀವು ವಿದ್ಯಾಭ್ಯಾಸವನ್ನ ಯಾಕೆ ಮುಂದುವರಿಸಲಿಲ್ಲ? ಅವಕಾಶ ಇತ್ತು, ಮತ್ತೆ ನಮ್ಮದು ಕೃಷಿ ಪ್ರಧಾನ ಕುಟುಂಬ, ಕೃಷಿಯ ಮೂಲ. ನಮಗೊಂದು 5-6 ಎಕರೆ ಜಮೀನಿತ್ತು. ತಂದೆ ತೀರ್ಕೊಂಡಿದ್ರು ಚಿಕ್ಕ ವಯಸ್ಸಿನಲ್ಲೇ. ಅಮ್ಮನಿಗೂ ಕೂಡ ಆಗ್ತಾ ಇರಲಿಲ್ಲ. ಮುಂದೆ ಜೀವನಕ್ಕೆ ಕೃಷಿ ಆಧಾರ, ನಮಗೆ ವಿದ್ಯಾಭ್ಯಾಸ ಸಾಕು ಅಂತ ಹೇಳಿ ಅಲ್ಲಿಗೆ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡೆ. ಕೃಷಿಗಿಂತ ದೊಡ್ಡ ಗುರು ಮತ್ತೊಬ್ಬರಿಲ್ಲ ಅಲ್ವಾ? ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಆದರೂ ಕೂಡ ಇಂದಿನ ದಿನಮಾನಸದಲ್ಲಿ ಹೆಚ್ಚು ವಿದ್ಯಾಭ್ಯಾಸವನ್ನ ಕಲಿತಷ್ಟು ಹೆಚ್ಚು ಜ್ಞಾನ ನಮಗೆ ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ, ನಂಬಿಕೆ. ನಿಮಗೆ ನಾನು ಹೆಚ್ಚು ಓದಬೇಕಿತ್ತು ಅಂತ ಅನ್ನಿಸ್ಲಿಲ್ಲ ಮೇಡಮ್. ಕೃಷಿಯ ಜೀವನ ಅಂತ ಗೊತ್ತಿದ್ರಿಂದ ನನ್ನ ಒಂದು ಜೀವನಕ್ಕೆ ಬೇಕಾದಷ್ಟು ಓದು ಅಷ್ಟು ಸಾಕು ಅಂತ ಅನ್ಸಿತ್ತು. ಮುಂದೆ ಕೃಷಿ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಿದೆ. ಈಗ ನಿಮ್ಮ ಕಾರ್ಯಕ್ರಮವನ್ನು ಸಾಕಷ್ಟು ನಮ್ಮ ಯುವ ಸ್ನೇಹಿತರು ಕೇಳ್ತಾ ಇದ್ದಾರೆ. ಅವರು ಹೆಚ್ಚು ಹೆಚ್ಚು ಓದಿದ್ದಷ್ಟು ಜ್ಞಾನ ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಸಾಕ್ತಾ ಇದ್ದಾರೆ. ಅವರಿಗೆ ನೀವು ಏನು ಸಂದೇಶವನ್ನ ಕೊಡ್ತೀರಿ? ಸಂದೇಶ ಏನಿಲ್ಲ ಮೇಡಮ್, ಅವರವರ ಒಂದು ಆಲೋಚನೆ, ಅವರವರ ಜೀವನ ಶೈಲಿಗೆ ತಕ್ಕಷ್ಟು ಓದಬೇಕು. ಮುಂದೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಮುಂದೆ ಓದಲೇಬೇಕಾಗ್ತದೆ. ವ್ಯವಸಾಯ ಮಾಡ್ಬೇಕಾದ್ರೂ ಓದ್ಬೇಕಾಗ್ತದೆ. ನನ್ನ ಜೀವನಕ್ಕೆ ಅಷ್ಟು ಸಾಕಿತ್ತು ಅಂತ ನನಗೆ ಅನ್ಸಿತ್ತು. ನನ್ನ ಕುಟುಂಬದ ವ್ಯವಸ್ಥೆಯು ಅಲ್ಲಿಗೆ ಬಂದು ನಿಂತಿತ್ತು. ಕುಟುಂಬದ ಜವಾಬ್ದಾರಿಯು ನನಗೆ ಇದ್ದಿದ್ದರಿಂದ ನನ್ನ ಓದು ಅಲ್ಲಿಗೆ ಸಾಕು ಅಂತ ಅನ್ಸಿ ಕೃಷಿ ಕಡೆಗೆ ಒಲವು ಜಾಸ್ತಿ ಇತ್ತು. ಈಗ ಕೃಷಿಯತ್ತ ಒಲವು, ಹೌದು. ಕವನದತ್ತ ಬಲವು ಯಾಕೆ ಆಯ್ತು ಮೇಡಮ್? ಬರೆಯೂ ಓದುವ ಹವ್ಯಾಸ ನನಗೆ ಚಿಕ್ಕ ವಯಸ್ಸು, ಒಂದು 7ನೇ ತರಗತಿ ಆ ವಯಸ್ಸಿನಲ್ಲೇ ಇತ್ತು ಮೇಡಮ್. ನೀವು ಎಲ್ಲಿ ಓದಿದ್ರಿ? ಪ್ರಾಥಮಿಕ ಶಾಲೆ ಎಡವನಾಡಿನಲ್ಲೇ ಓದಿದ್ದು. ನಂತರ ಸದ್ಗುರು ಅಪ್ಪಸ್ವಾಮಿ ಹೈಸ್ಕೂಲಲ್ಲಿ ಪ್ರೌಢಶಾಲಾ ಶಿಕ್ಷಣ. ನಂತರದಲ್ಲಿ ಜೂನಿಯರ್ ಕಾಲೇಜ್ ಕುಶಾಲನಗರದಲ್ಲಿ ನನ್ನ PU ಪೂರ್ತಿ ಮಾಡಿಕೊಂಡೆ. ಯಾವ ವಿಷಯ PUCನಲ್ಲಿ? ಕಲೆ ಮೇಡಮ್. ನಮ್ಮ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರ ಸೌರಭ ಅಂತ ಬರ್ತಾ ಇದೆ ಕೂಡ. ಅಲ್ಲಿಗೆ ನೀವು ನಿರಂತರವಾಗಿ ನಿಮ್ಮ ಕವನಗಳನ್ನ, ಕವಿತೆಗಳನ್ನ ಕಳಿಸ್ತಾ ಇದ್ರಿ. ಪ್ರಸಾರ ಕೂಡ ಆಗ್ತಾ ಇತ್ತು. ನೀವು ಕೇಳ್ತಾ ಇದ್ರಾ? ಖಂಡಿತವಾಗಿ ಕೇಳ್ತೀನಿ ಮೇಡಮ್. ನನಗೆ ಆಕಾಶವಾಣಿ, ನಾವು ಚಿಕ್ಕದಲ್ಲಿ ಇರುವಾಗ ನಮ್ಮಲ್ಲಿ TV ಇರಲಿಲ್ಲ, ರೇಡಿಯೋನೇ ಆವಾಗ ನಾವು ಕೇಳ್ತಿದ್ವಿ. ಮತ್ತೆ ನನಗೂ ಕೂಡ ರೇಡಿಯೋದಲ್ಲಿ ಬರೀಬೇಕು ಅಂತಿತ್ತು. ಆವಾಗ ಚೌಕಿ ಅಂತ ಕಾರ್ಯಕ್ರಮಗಳು ಬರ್ತಾ ಇತ್ತು. ಆವಾಗ ನಾನು ನನ್ನ ಹೆಸರು ಹೇಮಂತ್ ಕುಮಾರ್ PC ಅಥವಾ ಹೇಮಂತ್ ಪಾರೇರ ಅಂತ ಹಾಕ್ಬಾರ್ದು, ಯಾರಿಗೆ ಗೊತ್ತಾಗಬಾರ್ದು ಅಂತೇಳಿ ಮೌನಚಂದ್ರ ಬೂನಹಳ್ಳಿ ಅಂತೇಳಿ ಒಂದು ಹೆಸರು, ಯಾರಿಗೆ ಗೊತ್ತಿಲ್ಲದ ಹೆಸರು ಇಟ್ಕೊಂಡು ನಾನು ಅವಾಗ. ಮೌನಚಂದ್ರ ಅಂತ ಯಾಕೆ ಬಂತು? ಮೌನಚಂದ್ರ ಅಂದ್ರೆ ಯಾರಿಗೆ ಗೊತ್ತಾಗಬಾರ್ದು, ಚಂದ್ರ ಅನ್ನೋ ನಮ್ಮ ಅಪ್ಪನ ಹೆಸರು. ಹಾಗಾಗಿ ಮೌನ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ, ಯಾಕೆ ಹೊಳಿತು ನನಗೂ ಗೊತ್ತಿಲ್ಲ. ಮೌನಚಂದ್ರ ಬೂನಹಳ್ಳಿ ಅಂತ ಹೇಳಿ ನಾನು ನನ್ನ ಹೆಸರನ್ನ ಬರೆದು ಕಾರ್ಡಲ್ಲಿ ನಾನು ಹಾಕಳಿಸ್ತಿದ್ದೆ. ಮೌನಚಂದ್ರದ ಶೀರ್ಷಿಕೆ ಅಡಿ ಏನಾದ್ರೂ ಕವನವನ್ನ ಬರ್ದಿದ್ದೀರಾ? ಹಾಗೇನು ಬರ್ತಿಲ್ಲ ಆ ವಯಸ್ಸಲ್ಲಿ. ಹಾಗೆ ಬರೆಯೋ ಆಲೋಚನೆ ಇದೆಯಾ? ನೋಡ್ಬೇಕು ಮೇಡಮ್. ಆವಾಗ ಎಷ್ಟು ವಯಸ್ಸು ನಿಮಗೆ? ಬಹುಶಃ 7ನೇ ತರಗತಿ. ಆಗ ಅಮ್ಮನ ಪ್ರೋತ್ಸಾಹ ಹೇಗಿತ್ತು? ಅಮ್ಮನ ಹೆಸರೇನು? ನನ್ನ ಅಮ್ಮನ ಹೆಸರು ಸುಶೀಲಾ ಅಂತ ಹೇಳಿ. ಅವರು ಕೂಡ ಮೂಲತಃ ರೈತರೇ. ತಂದೆ ಗಾರೆ ಕೆಲಸ ಮಾಡ್ತಾ ಇದ್ರು, ಚಂದ್ರ ಅಂತ ಹೇಳಿ. ಅವರು ತುಂಬಾ ಚಿಕ್ಕದಲ್ಲೇ ತೀರ್ಕೊಂಡಿದ್ರು. ನಂತರದಲ್ಲಿ ನಮ್ದು ತೀರಾ ಬಡತನದ ಕುಟುಂಬ, ಹಾಗಾಗಿ ಓದು ಕೂಡ ಅದೊಂದು ಕಾರಣಕ್ಕೆ ನಮ್ದು ಸ್ಟಾಪ್ ಆಗಿರಬಹುದು. ಜೊತೆಲಿ ಓದು ಅನ್ನೋದು ನನಗೆ ತುಂಬಾ ಹವ್ಯಾಸ. ಆದ್ರೆ ಈ ನಡುವೆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಬಹುದು. ಒಂದು ಕಡೆ ತಂದೆಯ ಅಗಲಿಕೆ, ಮತ್ತೊಂದು ಕಡೆ ನಿಮ್ಮ ಓದಿಗೆ ಅದು ಅಡ್ಡಿ
ಆದರೂ ಕೂಡ ಅದನ್ನ ಅಡ್ಡಿ ಅಂತ ಅಂದುಕೊಳ್ಳದೆ ಕೃಷಿ ವೃತ್ತಿಯನ್ನ ನೀವು ಪ್ರೀತಿ ಮಾಡಿದ್ರಿ, ಅತ್ತ ನೀವು ವಾಲದ್ರಿ ಅಲ್ವಾ? ಅದು ನಿಜಕ್ಕೂ ಕೂಡ ಒಂದು ಖುಷಿಯ ಸಂಗತಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಯುವಕರು ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ರು ಅಂತ ಅಂದಾಗ ತಮ್ಮ ವಿದ್ಯಾಭ್ಯಾಸವನ್ನ ಕಡಿತಗೊಳಿಸಿ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ಕಳೆದಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡಿದ್ದೀವಿ. ಅದರ ನಡುವೆ ನೀವು ಕೆಸರಿನಲ್ಲಿ ಕಮಲದಂತೆ ಅರಳಿದ್ದೀರಿ, ಕೃಷಿಯನ್ನ ಪ್ರೀತಿ ಮಾಡಿದ್ದೀರಿ. ನಿಜಕ್ಕೂ ಕೂಡ ಇದು ನಮ್ಮ ಯುವ ಸ್ನೇಹಿತರಿಗೆ, ಶ್ರೋತೃಗಳಿಗೆ ತುಂಬಾ ಖುಷಿಯನ್ನ ತಂದುಕೊಡುತ್ತೆ. ಕೃಷಿಕ ಅಂತ ಹೇಳ್ಕೊಳ್ಳೋದಿಕ್ಕೆ ನಿಮಗೆಷ್ಟು ಹೆಮ್ಮೆ ಅನ್ಸುತ್ತೋ ನಮಗೂ ಕೂಡ ಅಷ್ಟೇ ಹೆಮ್ಮೆ ಅಂತ ಅನ್ಸುತ್ತೆ. ಖುಷಿಯಲ್ಲಿ ನಿಮ್ಮ ಒಂದು ಕವನವನ್ನ ವಾಚನ ಮಾಡಬಹುದಾ? ಖಂಡಿತ ಮೇಡಮ್. ನಾನೊಂದು ಕಾಡಿನ ಬಗ್ಗೆನೇ ಒಂದು ಕವನ ಬರೆದಿದ್ದೇನೆ, ಶಪಿಸಿತು ಮರ ಅಂತ ಹೇಳಿ ಮೇಡಮ್. ಕಾಡಿನ ಸೊಗಸ ನೋಡ ಬಂದೆ, ಕಾಡಿನ ಸೊಗಸ ನೋಡ ಬಂದೆ, ಕಡಿದ ಮರ ಅಳುವುದ ಕಂಡೆ, ಕಡಿದ ಮರ ಅಳುವುದ ಕಂಡೆ, ಮಡಿದ ತರುವ ಬಿದ್ರ ಕೊಂಬೆ ಹಿಡಿಯ ಶಾಪ ಹಾಕಿ ಶಪಿಸಿತು. ಮರ ಶಾಪ ಆಗ್ತಿದೆ, ಯಾಕೆ ಕಡಿತಿದ್ರಾ ಅಂತ ಹೇಳಿ. ಆ ಮರ ಶಾಪ ಹಾಕುವಾಗ ನಾನು ಅಲ್ಲಿದ್ದೆ. ನನಗೆ ಹೇಳ್ತಾ ಇದೆ ಆ ಮರ, ನೀವು ಕಡಿಬಾರ್ದಿತ್ತು, ನನ್ನ ಕಡಿತಾ ಇದ್ದೀರಾ ಅಂತ ಹೇಳಿ ನನಗೆ ಮರ ಹೇಳ್ತಾ ಇದೆ. ಹೂವು ಕಾಯಿ ಎಲೆಗಳು ಹರಿದು ಕಾವು ಕೊಟ್ಟ ಹಕ್ಕಿಯ ಮೊಟ್ಟೆ ಒಡೆದು ನೀವು ಕೊಂದ ಪಾಪ ಕಾಡದೆ ಬಿಡದು, ಸಾವು ಘೋರವೆಂದಿತ್ತು ಕೊಂಬೆಯು. ಮರ ಶಾಪ ಆಗ್ತಾ ಇದೆ, ನೀವು ನನ್ನ ಎಲೆಗಳನ್ನ ಕಾಯಿಗಳನ್ನ ಹೂಗಳನ್ನ ಎಲ್ಲ ಕಡ್ದು ಹಾಕಿದ್ರಿ, ನೆಲಕ್ಕೆ ಬಿದ್ದಿದ್ದೇನೆ, ಬರೀ ನನ್ನ ಕಾಂಡನ ಮಾತ್ರ ನೀವು ಕಡಿಲಿಲ್ಲ, ನನ್ನ ಜೊತೆಗೆ ಹಕ್ಕಿ ಇತ್ತು, ಹಕ್ಕಿಯ ಮೊಟ್ಟೆ ಇತ್ತು, ಅದರ ಒಂದು ಕುಟುಂಬ ಇತ್ತು, ಆ ಕುಟುಂಬವನ್ನೆಲ್ಲ ನೀವು ಕೊಂದಿದ್ದೀರ ಇವತ್ತು. ಆ ಒಂದು ಸಾವು ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮ ಸಾವು ಕೂಡ ಘೋರ ಆಗ್ತದೆ ಅಂತ ಹೇಳಿ ಮರ ಹೇಳ್ತಾ ಇದೆ. ಕಣ್ಣೀರು ಬಂದವು ನಡುಗಿದವು ಕರ, ಕಣ್ಣೀರು ಬಂದವು ನಡುಗಿದವು ಕರ, ಮಣ್ಣಿನ ಕುಡಿನ ನೆಟ್ಟಿರುವೆ ಮರ. ನನಗೆ ಕಣ್ಣೀರು ಬಂತು, ನಾನು ಕೂಡ ಸುಮಾರು ಮರ ನೆಟ್ಟಿದ್ದೇನೆ. ಹಣ್ಣಿನ ಮರ ಬಾನಾಡಿಗೆ ಬಿಟ್ಟಿರುವೆ, ಬಣ್ಣಿಸುವ ಹಸಿರೊಪ್ಪಿ ಎದೆಗೊಪ್ಪಿರುವೆ. ನಾನು ಕೂಡ ಮರ ನೆಟ್ಟಿದ್ದೇನೆ, ಅಂಥ ಒಂದು ಹಕ್ಕಿಗಳಿಗೋಸ್ಕರ ನಾನು ಆ ಹಣ್ಣುಗಳನ್ನ ಅವಕ್ಕೆ ಬಿಟ್ಟು ಕೊಟ್ಟಿದ್ದೇನೆ ಅಂತ ನಾನು ಆ ಮರಕ್ಕೆ ಹೇಳ್ತಾ ಇದ್ದೀನಿ. ತಟ್ಟು ತಿಹುದು ವೃಕ್ಷದ ನೆತ್ತರ ನೋವು, ತಟ್ಟು ತಿಹುದು ವೃಕ್ಷದ ನೆತ್ತರ ನೋವು, ಹುಟ್ಟುವ ಪೀಳಿಗೆಗೆ ಕಾಡುವುದು ಬರವು, ಸುಟ್ಟು ಹೋಗುವ ಕಾಲಕ್ಕೂ ಮೊದಲು ನೆಟ್ಟು ಬಿಡಿ ಮರಗಿಡ ಉಳಿಯುವುದು ಜಗವು. ಅಂದರೆ ಈಗ ಆ ಒಂದು ಮರದ ಶಾಪ ನಮಗೆ ಇಂದೆಲ್ಲ ನಾಳೆ ತಟ್ಟೆ ತಟ್ಟುತ್ತೆ. ನಾವೆಲ್ಲರೂ ಈಗಲಾದರೂ ಬದಲಾಗಬೇಕು, ನಾವು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಸುಟ್ಟು ಹೋಗುವ ಕಾಲಕ್ಕಿಂತ ಮೊದಲೇ ನಾವೊಂದಷ್ಟು ಮರಗಿಡಗಳನ್ನ ನೆಟ್ಟು ಬಿಡೋಣ ಅಂತ ಹೇಳುವುದು ಈ ಒಂದು ಕವನದ ಸಾರಾಂಶ ಮೇಡಮ್. ಯಾವ ವಯಸ್ಸಿನಲ್ಲಿ ಇದನ್ನ ಬರೆದ್ರಿ? ಬಹುಶಃ ಇದೊಂದು 2-3 ವರ್ಷ ಆಗಿದೆ ಮೇಡಮ್. ಇದು ಪ್ರಪ್ರಥಮವಾಗಿ ಬರೆದಿದ್ದಂಥದ? ಇಲ್ಲ, ಪ್ರಪ್ರಥಮವಾಗಿ ಒಂದು ಹೆಣ್ಣು ಮಗುವಿನ ಬಗ್ಗೆ ಬರೆದಿದ್ದೇನೆ ಮೇಡಮ್. ಅದನ್ನು ಹೇಳಿಬಿಡ್ತೀನಿ ಮೇಡಮ್. ಹೊಸಲಿಳಿದ ಮೇಲೆ ಹುಷಾರು ಮಗಳೇ, ಹಸಿದ ವ್ಯಾಘ್ರಗಳಿರುತ್ತವೆ, ಮಸಿಯ ಕೆಂಡಕ್ಕೆ ಬಣ್ಣ ಬಳಿದವರು ಹೊಳೆಯುತ್ತಿರುತ್ತಾರೆ, ಹುಸಿಯ ನಾಡಿ ಹಾಲಿನಂಥ ಮುದ್ದು ಮುಖವ ಹೊಸಕಿ ಬಿಡುತ್ತಾರೆ, ಲಜ್ಜೆ ಬಿಟ್ಟ ಜನ್ಮಗಳು ಗೆಜ್ಜೆ ಸದ್ದಿಗೆ ಹದ್ದಿನಂತೆ ಕಾದಿಹರು, ಸದ್ದಾಗದಂತೆ ಹೆಜ್ಜೆ ಇಟ್ಟು ರೆಪ್ಪೆ ಮಿಟಿಕಿಸದೆ ಬಂದು ಬಿಡು ಮಗಳೇ, ಸವಿ ಮಾತುಗಳ ನಂಬಬೇಡ, ಪಾಷಾಣವದು ಸವಿಯುವಾಗಲೂ ತಿಳಿಯುವುದಿಲ್ಲ, ಬಾಯಿ ತೆರೆದು ಮಾತಿಗಿಳಿಯಬೇಡ, ಅದೊಂದು ಮಾಯಾಜಾಲ ಮಗಳೇ, ಅಸ್ತಿತ್ವವಿಲ್ಲದಂತೆ ಕರಗಿಸಿ ಬಿಡುತ್ತಾರೆ, ನಿನ್ನ ಮುದ್ದಾದ ಮೈಯ ಚರ್ಮ ಮಣ್ಣಿನೊಳಗೆ ಹೂತು ಬಿಡುತ್ತಾರೆ, ಹಣ್ಣಿಗೂ ಹೆಣ್ಣಿಗೂ ವ್ಯತ್ಯಾಸ ಗೊತ್ತಿಲ್ಲ, ಗೋಮುಖ ವ್ಯಾಘ್ರರವರು ಭೋಗದ ವಸ್ತುವಷ್ಟೇ ಸಂಬಂಧ ತಿಳಿಯುವುದಿಲ್ಲ, ದಹಿಸಿ ಬಿಡುತ್ತಾರೆ ಮಗಳೇ, ಹುಷಾರಾಗಿರು ನೀನು, ನಿನ್ನ ಮುದ್ದು ಮುಖದ ಕಣ್ಣೀರು ಕಾಣುವುದಿಲ್ಲ ಅವರಿಗೆ, ನೀಚರವರು ಗೊತ್ತಾಗುವುದಿಲ್ಲ, ನಂಬಿ ಬಿಡಬೇಡ, ಆದಷ್ಟು ಬೇಗ ಬಂದು ಬಿಡು ಮಗಳೇ, ನೀನು ಎಲ್ಲೇ ಹೋದರೂ ಸ್ವಲ್ಪ ಹುಷಾರಾಗಿ ಮನೆಗೆ ಬಂದು ತಲುಪು ಮಗಳೇ, ನಿನ್ನ ಕಾಯ್ತಾ ಇರ್ತೀವಿ ಅಂತೇಳಿ ಒಂದು ಅಮ್ಮ ಮಗಳಿಗೆ ಹೇಳುವಂಥ ಒಂದು ಕವನ ಮೇಡಮ್. ಈಗ ಹೇಮಂತ್ ಅವರೇ, ಮರದ ಬಗ್ಗೆ ಬರೀಲಿಕ್ಕೆ ನಾವು ಪ್ರತಿದಿನ ನಡ್ಕೊಂಡು ಹೋಗುವಾಗ ಮರವನ್ನ ನೋಡ್ತೀವಿ. ಹೌದು, ಈ ಒಂದು ಕವಿತಾ ಹೃದಯ ಹೊಂದಿರುವಂಥವ್ರು ಮರದ ಬಗ್ಗೆ ಯೋಚನೆ ಮಾಡಿ ಬರೀತಾರೆ. ನೀವು ಒಬ್ಬ ಯುವಕನಾಗಿದ್ದುಕೊಂಡು ಒಂದು ಹೆಣ್ಣು ಮಗಳ ಬಗ್ಗೆ, ರಕ್ಷಣೆಯ ಬಗ್ಗೆ ಬರೆಯೋದಿಕ್ಕೆ ಏನು ಕಾರಣ?
ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಸಮಾಜದಲ್ಲಿ ನಡೀತಿರುವಂತಹ ಈ ದುರ್ಘಟನೆಗಳಿಗೆ ಕಾರಣ ಏನು, ಅದಕ್ಕೊಂದು ಕಡಿವಾಣ ಹಾಕಬೇಕು, ನನ್ನಿಂದ ಒಂದು ಸಂದೇಶ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನೊಂದು ತಂದೆಯಾಗಿ, ಒಂದು ಅಮ್ಮನಾಗಿ, ಒಂದು ಅಣ್ಣನಾಗಿ ಏನು ಬರಿಬೋದು ಅಂತ ಯೋಚನೆ ಮಾಡಿದಾಗ ಆ ಒಂದು ಮಗು, ಹೆಣ್ಣು ಅಂತ ಹೇಳಿದ್ರೆ ಒಂದು ತಾಯಿಯ ಸ್ವರೂಪ, ಹಾಗೆ ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅವಳೊಂದು ದೇವಿಯ ಒಂದು ಸ್ವರೂಪ. ಹಾಗಾಗಿ ನನ್ನಲ್ಲೂ ಕೂಡ ಒಂದು ಮಾತೃ ಹೃದಯ ಜಾಗೃತವಾಗಿ ಆ ಕವನವನ್ನು ಬರೆದಿದೆ ಮೇಡಮ್. ಸಂತೋಷ ಆಯಿತು. ನಿಮ್ಮ ಒಂದು ಕವಿತೆಗೆ ಆಯ್ಕೆ ಮಾಡಿರ್ತಕ್ಕಂಥ ವಸ್ತು ಸಂಗತಿಗಳು. ಧನ್ಯವಾದಗಳು. ಇನ್ನು ನೀವು ಪ್ರಪ್ರಥಮವಾಗಿ ಕವಿತಾ ವಾಚನವನ್ನು ಯಾವ ವೇದಿಕೆಯಲ್ಲಿ, ಯಾವ ವರ್ಷದಲ್ಲಿ ಮಾಡಿದ್ರಿ, ಮತ್ತೆ ಅದರ ಅನುಭವವನ್ನು ನಮ್ಮ ಯುವ ಶ್ರೋತೃಗಳ ಜೊತೆ ಹಂಚಿಕೊಳ್ಬಹುದಾ? ಖಂಡಿತ ಮೇಡಮ್. ನಾನು ಕವನವನ್ನು ಮೇಡಮ್ ತುಂಬ ಚಿಕ್ಕ ವಯಸ್ಸಿನ, ನಿಮಗೆ ಹೇಳಿದೆ ನಾನು 7ನೇ ತರಗತಿಯಲ್ಲೇ ಬರೆದಿರಬಹುದು, ಒಂದಷ್ಟು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದೇನೆ. ಕವನ ವಾಚನ ಮಾಡಬೇಕು ಅಂತ ನನಗೆ ಯಾವಾಗಲೂ ಅನ್ನಿಸ್ಲಿಲ್ಲ, ಬರಿಬೇಕು ಅಂತ ಅನಿಸ್ತಾ ಇತ್ತು. ಆವಾಗಿನ ಶಕ್ತಿ ಪತ್ರಿಕೆ ತುಂಬ ಪ್ರಚಲಿತ, ಇವಾಗಲೂ ಕೂಡ ಪ್ರಚಲಿತದಲ್ಲಿದ್ದೆ. ನಮ್ಮಲ್ಲಿ ಬರ್ತಿರ್ಲಿಲ್ಲ ಪತ್ರಿಕೆ, ರಸ್ತೆ ಬದಿಯಲ್ಲೋ ಅಂಗಡಿಯಲ್ಲೋ ಎಲ್ಲೋ ಒಂದೊಂದಷ್ಟಾಗಲ ಪೇಪರ್ ಸಿಕ್ಕಿದಾಗ ನಾನು ಅವನ್ನೆಲ್ಲ ಓದ್ತಾ ಇದ್ದೆ. ಹಾಗಾಗಿ ಪತ್ರಿಕೆ ಓದೋದು ನನಗೆ ಹವ್ಯಾಸವೂ ಕೂಡ ಇತ್ತು. ಬರೆಯೋದು ನನಗೆ ಅದು ಹೇಗೆ ಬಂತು ನನಗೆ ಗೊತ್ತಿಲ್ಲ, ಬಂದಿತ್ತು. ನಾನು ಕವನಗಳನ್ನ ಬರಿತಾ ಇದ್ದೆ, ಸಣ್ಣ ಸಣ್ಣದಾಗಿ ಬರೆದು ಒಂದಷ್ಟು ಪುಸ್ತಕಗಳನ್ನ ಮಾಡಿದ್ದೇನೆ. ಬರೆದಿಟ್ಟಾಗ ವಾಚನ ಮಾಡಬೇಕು ಅಂತ ಎಲ್ಲೂ ಅನಿಸ್ಲಿಲ್ಲ ನನಗೆ. ಇತ್ತೀಚೆಗೆ ಕೋವಿಡ್ ನಂತರದಲ್ಲಿ ನಮಗೆ ಒಂದಷ್ಟು ಟೈಮ್ ಸಿಕ್ಕಿತ್ತು. ವ್ಯವಸಾಯ ಆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ ಎಲ್ಲ ಒಂದು ಮನೆಯೊಳಗೆ ಕುಳಿತಿದ್ವಿ ಎಲ್ಲರೂ ಕೂಡ. ಹಾಗೆ ನಾವು ಕೂತಾಗ ನನ್ನ ಒಂದು ಬರೆಯುವ ಕೈಗೆ ಸಮಯ ಸಿಕ್ತು ಅಂತ ಹೇಳ್ಬೋದು. ಆಗ ಒಂದಷ್ಟು ಜಾಸ್ತಿ ಬರ್ದೆ ಅಂತ ಅನ್ಕೊಳ್ಬೋದು. ಆ ಸಮಯದಲ್ಲಿ ನಿಮ್ಮೆದೆಯ ಮಾತುಗಳನ್ನ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ನೀವು ದಾಖಲಿಸ್ತೀರಿ. ಹೌದು. ಇತ್ತೀಚೆಗೆ ಒಂದು ಪ್ರಶಸ್ತಿ ಕೂಡ ಬಂತು ಮಡಿಕೇರಿ ದಸರಾದ ಸಂದರ್ಭದಲ್ಲಿ. ಬಹುಶಃ ನಮ್ಮ ಶ್ರೋತೃಗಳು ನಿಮ್ಮ ಹೆಸರನ್ನ ಅವರು ಓದಿರ್ತಾರೆ. ಯಾವ ಕವಿತೆಗೆ ಪ್ರಶಸ್ತಿ ಬಂತು ಮೇಡಮ್? ನನಗೆ ಮೈಸೂರು ದಸರಾದಲ್ಲಿ ನನ್ನ ಮೌನ ಮುರಿದ ಕನವರಿಕೆಗಳು ಪುಸ್ತಕ ಈ ವರ್ಷ ಆಯ್ಕೆಯಾಗಿತ್ತು. ಮೌನ ಮುರಿದ ಕನವರಿಕೆಗಳು. ಅಲ್ಲಿ ನನಗೆ ಒಂದು ಸನ್ಮಾನವೂ ಕೂಡ ಆಗಿತ್ತು. ಜೊತೆಗೆ ಮಡಿಕೇರಿ ದಸರಾಕ್ಕೂ ಕೂಡ ಆಯ್ಕೆಯಾಗಿದ್ದೆ, ಗೋಣಿಕೊಪ್ಪ ದಸರಾಕ್ಕೂ ಕೂಡ ಆಯ್ಕೆಯಾಗಿದೆ. ನನ್ನ ಸೌಭಾಗ್ಯ. ತುಂಬಾ ಒಂದು ಸಂತೋಷ. ಮತ್ತೆ ನಿಮಗೆ ಅಭಿನಂದನೆಗಳು ನಮ್ಮ ಶ್ರೋತೃಗಳ ಪರವಾಗಿ ಮತ್ತೆ ಯುವ ಸ್ನೇಹಿತರ ಪರವಾಗಿ. ಧನ್ಯವಾದಗಳು. ಕರುನಾಡ ಮನೆ ಮನೆ ಹಬ್ಬ 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 ಹಬ್ಬ. ಹಾಗೆ ಆ ಮೈಸೂರು ದಸರಾದಲ್ಲಿ ನಾನೊಂದು ಯೋಧನ ಪತ್ನಿ ಅಂತ ಹೇಳುವಂತ ಕವನವನ್ನ ವಾಚನ ಮಾಡಿದ್ದೆ. ಅದನ್ನ ನಿಮ್ಮ ಮುಂದೆ ನಾನು ಇವಾಗ ಪ್ರಸ್ತುತಪಡಿಸ್ತೇನೆ. ದಾರಿಯ ಅಂಚಿಗೆ ನೋಡುವ ಅವಳು ದಿನವೂ ಕಣ್ಣೀರು ಹಾಕುವಳು, ದಾರಿಯ ಅಂಚಿಗೆ ನೋಡುವ ಅವಳು ದಿನವೂ ಕಣ್ಣೀರು ಹಾಕುವಳು, ವೀರ ಯೋಧನವನು ಗುಂಡಿಗೆ ಎದೆಯೊಡ್ಡಿ ತಿಂಗಳು ಕಳೆದು ಸಮಾಜ ಮರೆತಿದೆ, ಗುಂಡಿಗೆ ಎದೆಯೊಡ್ಡಿ ತಿಂಗಳು ಕಳೆದು ಸಮಾಜ ಮರೆತಿದೆ, ಹುತಾತ್ಮ ಅವನು ಬರುವುದಿಲ್ಲ, ನಡು ಮನೆಯ ಗೋಡೆ ಅವನದು ಕುಂಕುಮ ಬಳಿದು ಪಟ ನೇತಾಡುತ್ತಿದೆ, ಎತ್ತಿಟ್ಟ ಪದಕಗಳು ಕೊಟ್ಟ ಹಣದ ಕಂತೆಗಳು ಗಂಡನಾಗುವುದಿಲ್ಲ ವಿಧವೆ ಅವಳು. ಇವತ್ತು ಅವನಿಲ್ಲ, ಅವಳು ಆ ಒಂದು ನೆನಪಲ್ಲೇ ಬದುಕ್ತಾ ಇದ್ದಾಳೆ. ಅವಳ ಹಣೆ ಕುಂಕುಮ ಕಾಣುತ್ತಿಲ್ಲ, ಬರೀ ಹಣೆಗೆ ಅರಿಶಿಣವಿಲ್ಲದೆ ಶೃಂಗಾರವಿಲ್ಲ, ಮಿಲನದ ವಿರಹ ಗೀತೆಯ ಕಾಯುವ ಕಾವಲುಗಾರಳು ಅವಳು, ಸುರಿಯುವ ಮಳೆಗೆ ಕಣ್ಣೀರು ಬೆರೆಸಿ ಸೈ ಹಾಕಿಸುವ ನೋವಿನ ಸಾಕ್ಷಿದಾರಳು ಅವಳು, ಬೀಸುವ ಗಾಳಿಗೆ ಬತ್ತಿದ ಆಸರೆ ಕೆದರಿದ ಕೂದಲು, ಅವನ ದಾರಿ ಕಾದ ಅವಳು ಅವನ ಬಸಿರಿನ ವಾರಿಸುದಾರಳು, ಅವನು ಬರುವುದಿಲ್ಲ ಗೊತ್ತು ಅವಳಿಗೆ ಎದೆ ರೋಮದ ಮೇಲೆ ಕೈಯಿಟ್ಟು ನೇವರಿದ ನೆನಪು, ಅಲ್ಲೆಲ್ಲ ತೂತವಾದ ಗುಂಡಿನ ಗುರುತುಗಳು, ರೋಮ ಕೆಂಪಾದ ರಕ್ತದ ಕಲೆಗಳು, ನೆನಪು ಸಾಯುತ್ತಿಲ್ಲ, ಅವಳು ಒಪ್ಪಿಕೊಳ್ಳುತ್ತಿಲ್ಲ, ಕಾಯುತ್ತಿದ್ದಾಳೆ, ಗೊತ್ತು ಅವನು ಬರುವುದಿಲ್ಲ. ಅಂದರೆ ಅವನ ನೆನಪು ಅವಳಿಗೆ ಎಷ್ಟು ಕಾಡ್ತಾ ಇದೆ. ಸಮಾಜದಲ್ಲಿ ಎಲ್ಲರೂ ಅವನು ಶೌರ್ಯ, ಅವನ ಒಂದು ಸಾಹಸ, ದೇಶಕ್ಕೋಸ್ಕರ ಪ್ರಾಣ ತೆತ್ತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯವೇ. ಆದರೆ ಅವಳಿಗೆ ಏನಾಗಬಹುದು, ಗಂಡನಾಗಿ ಅವನಿಗಿಲ್ಲ, ಅವಳ ಮುಂದೆ ಏನು ಮಾಡಬಹುದು ಅನ್ನೋ ಒಂದು ಕವಿತೆಯ ಸಾರಾಂಶ ಮೇಡಮ್. ನಾಡದೇವತೆ ಚಾಮುಂಡೇಶ್ವರಿಯ ಒಂದು ಸನ್ನಿಧಿಯಲ್ಲಿ ನಡೆಯುವಂತಹ ಮೈಸೂರು ದಸರಾ ಸಂದರ್ಭದಲ್ಲಿ ಮೌನ ಮುರಿದ ಕನವರಿಕೆಗಳು ಈ ಕವಿತೆಯ ಸಾಲುಗಳು. ಬಹಳ ಅರ್ಥಪೂರ್ಣವಾದಂತಹ ಸಾಲುಗಳನ್ನ ನೀವು ಹೇಳಿದ್ದೀರಿ. ಬಹುಶಃ ನಮ್ಮ ಶ್ರೋತೃಗಳಿಗಾಗಬಹುದು, ನಮ್ಮ ಯುವ ಸ್ನೇಹಿತರಿಗಾಗಬಹುದು ಭಾವುಕತೆಯನ್ನು ತಂದುಕೊಟ್ಟಂತಹ ಕ್ಷಣ. ಇದನ್ನ ಬರೀಲಿಕ್ಕೆ
ನಿಮಗೆ ಪ್ರೇರಣೆ ಏನು? ಪ್ರೇರಣೆ ಅಂದ್ರೆ ಮೇಡಮ್, ನಮ್ಮ ಕೊಡಗಲ್ಲಿ ಸಾಮಾನ್ಯವಾಗಿ ಯೋಧ ಕುಟುಂಬಗಳೇ ಜಾಸ್ತಿ ಇದೆ. ಸೈನಿಕರ ನಾಡು, ನಮ್ಮ ಹೆಮ್ಮೆಯ ಹೌದು, ಕೊಡಗು. ಹೆಮ್ಮೆಯ ಕೊಡಗು. ನಮ್ಮ ಕುಟುಂಬ ಇರ್ಬೋದು ಮೇಡಮ್, ಕುಟುಂಬದ ದೂರದ ಸಂಬಂಧಿಕರು ಇರ್ಬೋದು, ಅಂತ ಯೋಧರು ಹುತಾತ್ಮರಾಗಿರ್ಬೋದು. ಯೋಧರ ಬಗ್ಗೆ ನನಗೂ ಒಂದು ಬರಿಬೇಕು, ಅವರ ಪತ್ನಿಯರ ನೋವನ್ನು ನಾನು ಬರಿಬೇಕು ಅಂತ ನನಗೆ ಅನಿಸಿರಬಹುದು ಮೇಡಮ್. ಹಾಗಾಗಿ ಈ ಕವನ ತುಂಬ ವರ್ಷದ ಹಿಂದೆ ಬರೆದಿದ್ದು ಮೇಡಮ್. ತುಂಬಾ ಅರ್ಥಪೂರ್ಣವಾದಂತಹ ಕವಿತಾ ಸಾಲುಗಳು. ಜಾತಿಗಳಿಲ್ಲ, ವರ್ಣಗಳಿಲ್ಲ, ಪ್ರೀತಿ ಪತಾಕೆ ಜಯ ಹೇ ನಿನಗೆ. ಹೃದಯಾಂತರಾಳದ ಭಾವನೆಗಳು ಬರಹವಾದಾಗ, ಬದುಕು ಕಲಿಸುವ ಪಾಠಗಳು ದಾಖಲಾದಾಗ, ಮನಸ್ಸೆಂಬ ಹಸಿರು ಹೊಲದಲ್ಲಿ ಹುಟ್ಟುವ ಕಲ್ಪನೆಗಳು ಕವಿತೆಯ ಸಾಲುಗಳಾದಾಗ, ಕೇಳುತ್ತಾ ಕೇಳುತ್ತಾ ಆನಂದವೇ ಹರ್ಷೋಲ್ಲಾಸದ ಪ್ರತೀಕ ಕರ್ಣಗಳಿಗೆ. ಕನಸ ಕಡಲಿನಲ್ಲಿ ನಾನು ತೇಲಿ ಬಂದೆ, ಅದೇ ಕರ್ಣಾನಂದ. ಯುವವಾಣಿ, ಇದು ಯುವ ಸ್ಪಂದನ. ಯುವ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಆಗ್ತಾ ಇದೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಯುವ ಕೃಷಿಕ ಹಾಗೂ ಬರಹಗಾರ ಹೇಮಂತ್ ಪಾರೇರ ಅವರೊಂದಿಗಿನ ಮಾತುಕತೆ. ಬನ್ನಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ನೀವು ಕೃಷಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ತುಂಬಾ ಪ್ರೀತಿಸ್ತೀರಿ, ಅಭಿಮಾನದಿಂದ ನೀವು ಹೇಳ್ಕೊಳ್ತೀರಿ, ನಾನು ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಇತ್ತ ಕವಿತೆಯನ್ನು ಕೂಡ ಬರೀತೀರಿ, ಅತ್ತ ಕೃಷಿ ಕೆಲಸಗಳನ್ನು ಕೂಡ ಮಾಡ್ತೀರಿ. ಹೇಗೆ ಹೊಂದಿಸ್ಕೊಳ್ತೀರಿ? ಯಾವ ಸಂದರ್ಭದಲ್ಲಿ ನೀವು ಕವಿತೆಗಳನ್ನ ಬರೀತೀರಿ? ಅಂದ್ರೆ ಮೇಡಮ್, ಸಾಹಿತ್ಯ ನನಗೆ ಜೀವನ ಅಲ್ಲ ಮೇಡಮ್, ಕೃಷಿಯೇ ನನ್ನ ಜೀವನ. ಸಾಹಿತ್ಯಕ್ಕೆ ನಾನು ಸಮಯ ಆದಾಗ ಸಮಯ ಕೊಡ್ತೀನಿ ಮೇಡಮ್. ಸಾಹಿತ್ಯಕ್ಕೋಸ್ಕರ ನಾನು ಸಮಯ ಅಂತ ಮೀಸಲಿಡೋದಿಲ್ಲ ಮೇಡಮ್. ಕೃಷಿಯ ನಡುವೆ ನನಗೆ ಸಮಯ ಆದಾಗ ಒಂದಷ್ಟು ಪುಸ್ತಕ ಓದ್ತೇನೆ, ಕವಿತೆಗಳನ್ನ ಬರಿಬಹುದು, ಕತೆಗಳನ್ನ ಬರೆಯುವಂತ ಕೆಲಸ ಮಾಡ್ತೇನೆ ಮೇಡಮ್. ಈಗ ಭೂಮಿ ತಾಯಿಯ ಒಂದು ಸ್ಮರಣೆಯಲ್ಲಿ ನೀವು ಬರೆದಿರೋದುಂಟಾ? ಖಂಡಿತ ಇದೆ ಮೇಡಮ್. ಆನೆಯ ಬಗ್ಗೆ ಬರೆದಿದ್ದೇನೆ ಮೇಡಮ್. ಮುಗಿಯದ ಆನೆ ಮಾನವ ಸಂಘರ್ಷ ಅಂತೇಳಿ, ಇದು ನನಗೂ ಸಂಬಂಧ ಬರುತ್ತೆ. ನಾನೊಬ್ಬ ರೈತನಾಗಿ ನಿನ್ನ ಶಪಿಸುವುದಿಲ್ಲ ಆನೆ, ನಾನೊಬ್ಬ ರೈತನಾಗಿ ನಿನ್ನ ಶಪಿಸುವುದಿಲ್ಲ ಆನೆ, ನನ್ನ ಜಮೀನಿಗೆ ಬಂದು ಹೋದಾಗಲೆಲ್ಲ ಕೊರಗಿದ್ದೇನೆ ನಾನೇ. ಕಾಡಲ್ಲಿ ಬೆಂಕಿ ಬಿದ್ದು ಹಸಿವು ಕಾಡಿದರೆ ಬಂದೇ ಬರುವೆ, ನಾ ಬೆಳೆದ ಬೆಳೆ ನಿನಗಾಸರೆ, ಕೊಟ್ಟ ಸಾಲಕ್ಕಾಗಿ ದಿನ ಬೆಳಗ್ಗೆ ಕೊಲ್ಲುವರು ನೀನು ಅಷ್ಟೇ. ಹೇಗೆ ತಿಳಿಯಬೇಕು ಬಿಟ್ಟು ಬಿಡದೆ ನನ್ನ ಕಾಡುವ ಸಾಲದ ಹೊರೆ, ಬೆಳೆದ ಫಸಲು ನಿನ್ನ ಉದರ ಸೇರಿದಾಗಲೆಲ್ಲ ಸಾಲದ ನೋಟಿಸು ನನ್ನ ಮನೆಗೆ ಬರದಿರುವುದಿಲ್ಲ. ಬೆಳೆದ ಫಸಲು ನಿನ್ನ ಉದರ ಸೇರಿದಾಗಲೆಲ್ಲ ಸಾಲದ ನೋಟಿಸು ನನ್ನ ಮನೆಗೆ ಬರದಿರುವುದಿಲ್ಲ. 5 ಅಂಕಿ ಮೊತ್ತದ ಅಡಮಾನದ ಸಾಲದ ಪತ್ರಕ್ಕೆ ಸಮಪಾಲಿನ ಹಕ್ಕು ನಿನಗೂ ಇದೆ. ಹೊಟ್ಟೆ ಹೊರೆವ ನಿನ್ನ ಬದುಕಿನ ಹೋರಾಟಕ್ಕೆ ನನ್ನ ಬದುಕಿನ ಗೋಳಾಟ, ಹೊಟ್ಟೆ ಹೊರೆಯುವ ನಿನ್ನ ಬದುಕಿನ ಹೋರಾಟಕ್ಕೆ ನನ್ನ ಬದುಕಿನ ಗೋಳಾಟ. ಆನೆಗಳೇ, ನಿಮಗೂ ಗೊತ್ತಿದೆ ಬದುಕಿನ ಅನಿವಾರ್ಯತೆ. ನಿನ್ನವರು ಸತ್ತಿದ್ದಾರೆ, ನಿನ್ನಿಂದ ಸತ್ತವರು ಬಹಳಷ್ಟು ನಮ್ಮವರು ಇದ್ದಾರೆ. ಇದು ಆನೆಯ ಬಗ್ಗೆ ನಾನು ನಮ್ಮ ಹೊಲದಲ್ಲಿ ಬಂದು ಆನೆ ನಮಗೆ ನಷ್ಟ ಮಾಡಿದಾಗ ಬರೆದಂಥ ಕವನ ಮೇಡಮ್. ಹೇಮಂತ್ ಪಾರೇರ ಅವರೇ, ಹೇಳಿ ಮೇಡಮ್. ಎಷ್ಟು ಕವನಗಳನ್ನು ಬರ್ತಿದ್ದೀರಿ? ನಾನೊಂದು 200 ಮೇಲೆ ಬರೆದಿದ್ದೇನೆ. ಒಟ್ಟಾರೆ? ಹೌದು. ಅದರಲ್ಲಿ ಒಂದು 65 ಕವನಗಳು ಒಂದು ಪುಸ್ತಕ ಆಗಿದೆ, ಮತ್ತೊಂದು ಪುಸ್ತಕಕ್ಕೆ ರೆಡಿ ಆಗಿದೆ ಮೇಡಮ್, ಬಿಡುಗಡೆ ಆಗ್ಲಿಲ್ಲ ಇನ್ನು. ಸಿದ್ಧತೆ ನಡೆಸಿದ್ದೀರಿ. ಈಗ ಪ್ರಪ್ರಥಮವಾಗಿ ಒಂದು ಕವನ ಸಂಕಲನ ಬಿಡುಗಡೆ ಆಯ್ತು. ಬಿಡುಗಡೆ ಆಗುವಾಗ ನಿಮ್ಗೇನ್ ಅನ್ನಿಸ್ತು ಮನಸ್ಸಲ್ಲಿ? ತುಂಬಾ ಖುಷಿ ಆಯ್ತು ಮೇಡಮ್. ಪುಸ್ತಕ ಮಾಡಬೇಕು ಅಂತ ನನಗೆ ಯಾವತ್ತೂ ಅನ್ಸೇ ಇರಲಿಲ್ಲ. ಕವನಗಳನ್ನ ಬರೀತಿದ್ದೆ, ಹಾಗೆ ಬರೆದು ಇಟ್ಕೊಳ್ತಿದ್ದೆ, ಹವ್ಯಾಸವಾಗಿ ನೀವು ತೆಕ್ಕೊಂಡಿದ್ರಿ. ಅದನ್ನ ಪುಸ್ತಕ ಮಾಡಬೇಕು ಅಂತ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಸಾಹಿತಿಗಳು ಭಾರದ್ವಾಜ್ ಸರ್, ಆಮೇಲೆ ಅನಂತ ಶಯನ ಸರ್, ಖುಷ್ವಂತ್ ಕೋಳಿಬೈಲು, ಆಮೇಲೆ ರಂಜಿತ್ ಕವಲಪರ, ಹಾಗೆ ತುಂಬಾ
ಮೇರು ಕವಿಗಳು ನಮ್ಮ ಕೊಡಗಿನಲ್ಲಿ ಇದ್ದಾರೆ. ಸಾಹಿತಿಗಳು. ಹೌದು ಹೌದು, ಸಾಹಿತಿಗಳು ನಮ್ಮ ಸುನೀತಾ ಕುಶಲರ, ಕೃಪಾ ದೇವರಾಜ್, ಸ್ಮಿತಾ ಅಮೃತರಾಜ್, ಸಂಗೀತ ರವಿರಾಜ್ ಅವರೆಲ್ಲರೂ ಕೂಡ ನನಗೆ ಆತ್ಮೀಯರೇ. ಹಾಗೆ ಅವರ ಒಡನಾಟದಿಂದ ನನಗೆ ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತ ಅನ್ಸಿತ್ತು ಮೇಡಮ್. ಹಾಗೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಭಾರದ್ವಾಜ್ ಸರ್ ಮತ್ತು ನಮ್ಮ ಅನಂತ ಶೇನ ಸರ್ ಅವರು ನನಗೆ ಸಹಾಯ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ಒಂದು ಸಹಾಯದ ಫಲವಾಗಿ ನನ್ನ ಮೌನ ಮುರಿದ ಕನವರಿಕೆಗಳು ಪುಸ್ತಕ ಬಂತು ಮೇಡಮ್. ಅವರೆಲ್ಲರ ಒಂದು ಸಹಕಾರ, ಆಶೀರ್ವಾದವನ್ನು ನೀವು ಸ್ಮರಿಸ್ತಾ ಇದ್ದೀರಾ ಖಂಡಿತವಾಗಿ ಈ ಮೂಲಕ. ಬಹುಶಃ ಅವರು ಕೂಡ ಈ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಮುಂದಿನ ಕನಸು ಏನು? ಕನಸು ಇಂಥದ್ದೇ ಅಂತ ಏನಿಲ್ಲ ಮೇಡಮ್. ಒಬ್ಬ ಯುವಕನಾಗಿ ನೂರಾರು ಕನಸುಗಳನ್ನ ಕಾಣ್ತಾನೆ. ಹೆಚ್ಚಾಗಿ ಕನಸು ಕಾಣೋದಿಲ್ಲ ಮೇಡಮ್. ನಡೆದು ಬಂದ ಹಾದಿಯನ್ನ ನೋಡ್ತಾ ನೋಡ್ತಾ ಮುಂದಿನ ದಾರಿಯನ್ನ ಕಂಡುಕೊಳ್ಳೋದು ಸಹಜ ಅಲ್ವಾ? ಈಗ ನಡೆದು ಬಂದ ಹಾದಿಯನ್ನೊಮ್ಮೆ ನೀವು ತಿರುಗಿ ನೋಡಿದಾಗ ಏನಾದ್ರೂ ಮರೆಯಲಾರದ ಒಂದು ಘಟನೆ ಕಾಡೋ ಅಂತದಿದೆಯಾ? ಖಂಡಿತ ತುಂಬಾ ಇದೆ. ಯಾವ್ದಾದ್ರು ಒಂದು ಹೇಳಬಹುದಾ? ರೈತ ಜೀವನದಲ್ಲೇ ಮೇಡಮ್ ಹೇಳೋದಾದ್ರೆ, ನನ್ನ ತಮ್ಮ ತೀರ್ಕೊಂಡಿದ್ದು ನನಗೆ ಮರೆಯಲಾಗದ ನೋವು ಮೇಡಮ್. ವೆಂಕಟೇಶ ಅಂತ ಹೇಳಿ. ನಮ್ಮದೊಂದು ಕುಗ್ರಾಮವೇ ಆಗಿತ್ತು, ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಅವತ್ತಿನ ದಿನದಲ್ಲಿ ಆನೆಗಳು ನಮ್ಮ ಮನೆ ಹತ್ತಿರಕ್ಕೆ ಪ್ರತಿ ದಿನವೂ ಬರ್ತಿದ್ವು ಮೇಡಮ್. ನಾವು 3 ಜನ ಅಣ್ಣ ತಮ್ಮಂದ್ರು ಇದ್ವಿ. ಆ ಫಸ್ಟ್ ವರ್ಷ ಹಾಳು ಬಿದ್ದಿತ್ತು. ಅವಾಗ ಮೊದಲೆಲ್ಲ ಹೊಲ ಮಾಡೋರು ಇರಲಿಲ್ಲ. ನಮ್ಮ ವಿವೇಚನೆಗೆ ಬಂದು ನಮ್ಮ ಕೈಗೆ ಆಸ್ತಿ ಬಂದ ನಂತರ ನಾವು ಪ್ರಥಮವಾಗಿ ಆ ಹೊಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡಿ. 3 ಸಹೋದರರು. ಹೌದು. ಆವಾಗ ಏನಾಯ್ತು ಅಂದ್ರೆ ತಮ್ಮ ತೀರ್ಕೊಂಡ್ಬಿಟ್ಟ. ಅವ್ನು ನನಗೆ ಸಪೋರ್ಟಿವ್ ತಮ್ಮ. ಇನ್ನೊಂದು ತಮ್ಮ ಚಿಕ್ಕವನು. ನಾವು 5 ಎಕರೆ ಜಮೀನಿ ಜೋಳ ಹಾಕ್ಬೇಕಿತ್ತು. ಜೋಳ ಹಾಕಿ ಆಯ್ತು, ತಮ್ಮ ಇಲ್ಲ. ಆವಾಗ ಆನೆಗಳು ಪಾರ ಕಾಯ್ಬೇಕು ನಾವು ನೈಟ್. ನಮ್ಮ ಹತ್ರ ನಾನು ತುಂಬಾ ಚಿಕ್ಕ ಹುಡುಗ, ಒಂದು 15-16 ವರ್ಷ ಇರ್ಬೋದು. ಆ ಸಂದರ್ಭದಲ್ಲಿ ನಾವು ಮರದ ಮೇಲೆ ಸಣ್ಣದಾಗಿ ಗುಡಿಸಲು ಹಾಕೊಂಡು ರಾತ್ರಿ ಟೈಮಲ್ಲಿ ಆನೆಗಳನ್ನ ಕಾಯ್ತೀವಿ. ಏನೂ ಇಲ್ಲದೆ ನಾನು ಕಾಯ್ಬೇಕಿತ್ತು. ಒಂದು ಕತ್ತಿ ಇಟ್ಕೊಂಡು 2 ಪಟಾಕಿ ಇಟ್ಕೊಂಡು. ಆದರೆ ಆ ಪ್ರತಿದಿನವೂ ಆನೆಗಳು ನಮ್ಮ ಹೊಲಕ್ಕೆ ಬಂದು ನಾನು ಬೆಳೆದಂಥ ಬೆಳೆನ ನನ್ನ ಕಣ್ಣೆದುರಿಗೇ ತಿಂತಾ ಇದ್ವಿ. ನನ್ನ ಕೈಲಿ ಏನು ಮಾಡೋಕ್ಕಾಗದೆ ನಾನು ಅಲ್ಲಿ ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅಸಹಾಯಕವಾಗಿ ಕೂಡ ಹೊಟ್ಟೆಗೋಸ್ಕರನೇ ಬರೋದು. ನಾವು ಹೊಟ್ಟೆ ಹೊರಲಿಕ್ಕೋಸ್ಕರನೇ ಅಲ್ಲಿ ಬೆಳೆ ಬೆಳೆದಿರೋದು. ಬಟ್ ಅದನ್ನು ಉಳಿಸ್ಕೊಳ್ಳಿಕ್ಕೆ ನನಗೆ ದಾರಿ ಇರಲಿಲ್ಲ. ಖಂಡಿತವಾಗಿ ಪ್ರಾಣಿಗಳ ಬಗ್ಗೆ ನಮಗೂ ಕೂಡ ಒಂದು ಕಾಳಜಿ ಇದೆ. ನೀವು ಅಲ್ಲಿ ದಯೆಯನ್ನು ತೋರಿಸ್ತೀರಿ, ನಿಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸ್ತೀರಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಪೂರ್ಣವಾಗಿ ತಿಂದು ಹೋಗೋವರೆಗೆ ಏನು ಉಳಿಸ್ಲಿಲ್ಲ ಮೇಡಮ್. ಆ ವರ್ಷ ಪೂರ್ತಿ ಅದು ಎಷ್ಟುವರೆ ಖಾಲಿ ಆಯ್ತು ಅಷ್ಟುವರೆಗೂ ತಿಂದು ಮುಗಿಸಿ ಹೋಗಿದ್ದು. ನನಗೆ ಒಂದಷ್ಟು ಕೂಡ ಉಳಿಸ್ಲಿಲ್ಲ. ಮತ್ತೆ ನಿಮ್ಮ ಜೀವನಕ್ಕೆ ಸಾಲ ಆಯ್ತು ಮೇಡಮ್, ಬೇಕಾದಷ್ಟು. ಪ್ರತಿ ವರ್ಷವೂ ಸಾಲ ಆಯ್ತು. ಪುನಃ ನಾನು ವ್ಯವಸಾಯ ಬಿಡ್ಲಿಲ್ಲ, ಪುನಃ ವ್ಯವಸಾಯ ಮಾಡ್ಕೊಂಡೇ ಬಂದೆ. ಒಂದು 5-6 ವರ್ಷಗಳು ಹಾಗೇ ಮಾಡಿ ಮಾಡಿ ಸಾಲದ ಲೆಕ್ಕ ಬೆಳೀತು. ಆನೆಗಳ ಕಾಟದಿಂದ ತಡ್ಕೊಳಕ್ಕಾಗದೆ ನಾನು ಕವಿ ಆದ್ನೇನೋ ಅಂತ ಕೆಲವೊಂದ್ಸಲ ಅನ್ಸಿದುಂಟು. ಆಯ್ತು, ನಾನು ಅವಾಗ ಏನ್ ಮಾಡಿದೆ ಅಂತ ಹೇಳಿದ್ರೆ ಪತ್ರಿಕೆಗಳು ಆನೆಗಳ ಬಗ್ಗೆನೇ ಬರೆಯಲಿಕ್ಕೆ ಶುರು ಮಾಡಿದೆ. ಇವಾಗ್ಲೂ ಕೂಡ ನಮ್ಮೂರಲ್ಲಿ ಆನೆ ನಿಮ್ಮ ಗದ್ದೆಯಲ್ಲಿ ಆನೆಗಳನ್ನ ನೋಡ್ತಾ ಇದ್ರಿ ಅಂದ್ರೆ ನೀವು ಬೆಳೆದಂತಹ ಬೆಳೆಯನ್ನೇ ಅದು ತಿಂದು ಹೋಗ್ತಾ ಇತ್ತು ಅನ್ನುವಾಗ ಕಣ್ಣೆದುರೇ ತಿಂತಾ ಇದ್ದಾಗ ಅದು ಒಂದು ಕಹಿ ನೆನಪು. ನನಗೆ ಆನೆಗಳ ಬಗ್ಗೆ ಒಂದು ದ್ವೇಷ ಇರಲೇ ಇಲ್ಲ. ಆನೆಗಳು ಬಂದು ಹೋದಾಗ ಅದರ ಪಾದ ಪೂಜೆ ಮಾಡ್ತಿದ್ದೆ. ಒಂದು ಪದ್ಧತಿ, ಗಣಪತಿ ಅಂತ ಹೇಳ್ತೀವಿ ನಾವು. ಆನೆಗಳು ಬಂದಾಗ ಅಯ್ಯೋ ನಾಳೆಯಿಂದ ಬರ್ಬೇಡಪ್ಪ ನಿಂದಮ್ಮಯ್ಯ ಅಂತ ಹೇಳಿ ಅದಕ್ಕೆ ಒಂದು ಗಂಧ ಕಡ್ಡಿ ಇಟ್ಟು ಹೂ ಇಟ್ಟು ಪೂಜೆ ಮಾಡೋ ಕ್ರಮ ನಮ್ಮಮ್ಮ ಹೇಳ್ತಿದ್ರು. ಬೈಬೇಡಪ್ಪ ಆನೆ ಬಂದಿದ್ರೆ, ಅದೇನ್ ಮಾಡಕ್ಕಾಗುತ್ತೆ, ಗಣಪತಿ ಬಂತು ಅಂತ ಅನ್ಕೋ. ಎಷ್ಟು ಸಲಿಯೂ ಕೂಡ ಅದೇ ತರ ಅನ್ಕೊಂಡು ಕೆಲವೊಮ್ಮೆ ಸಿಟ್ಟು ಬರ್ತಿದ್ರೆ ಹೆಜ್ಜೆಗೆ ಕೈ ಮುಗಿತಾ. ಹೌದು. ಹೊಲಕ್ಕೆ ಆನೆ ಬರ್ತಿದೆ, ದಯವಿಟ್ಟು ಏನಾದ್ರು ಮಾಡಿಕೊಡಿ, ಸರ್ಕಾರದಿಂದ ಏನಾದ್ರು ಮಾಡಿಕೊಡಿ, ಅರಣ್ಯ ಅಧಿಕಾರಿಗಳೇ ದಯವಿಟ್ಟು ಏನಾದ್ರು ಮಾಡಿಕೊಡಿ, ನಮಗೊಂದು ರಕ್ಷಣೆ ಕೊಡಿ ಅಂತ ತುಂಬಾ ಬರದೆ. ಖಂಡಿತವಾಗಿಯೂ ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತು ನಮ್ಮ ಹೊಲಕ್ಕೆ ಆನೆನೇ ಬರಲ್ಲ. ಹೌದು, ಆ ರೀತಿಯಾಗಿ ಮಾಡಿದ್ದಾರೆ. ಆದ್ರೆ ಗಣಪತಿ ಪೂಜೆಗೆ ಹೋಗ್ತೀರಿ? ಹಾ, ಖಂಡಿತ. ಹಾಗೆ ಒಮ್ಮೊಮ್ಮೆ ಬಂದ್ರೆ ಏನು ಅನ್ಕೊಳ್ಳಲ್ಲ ನಾವು. ಇನ್ನು ನಿಮ್ಮ ಕನಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮುಂದೆ ನಾನು ಒಬ್ಬ ದೊಡ್ಡ ಸಾಹಿತಿ ಆಗ್ಬೇಕು, ಕವಿ ಆಗ್ಬೇಕು ಅಂತ ಒಂದು ಕನಸಿರಬಹುದು. ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ ವೈಯಕ್ತಿಕವಾಗಿ? ಮೊದಲನೇದಾಗಿ ನಾನು ನನ್ನನ್ನು ಕವಿ ಅಂತಾನೆ ಅನ್ಕೊಳ್ಳಲ್ಲ ಮೇಡಮ್. ಯಾಕೆಂದ್ರೆ ನಾನು ಬರ್ದಿದ್ದು ಹೌದು, ನನಗಿಂತ ತುಂಬ ಬರೆದವರು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಗಾಳಿ, ನೀರು, ಭೂಮಿ ಕೊಟ್ಟ ಹಾಗೆ ಸಾಹಿತ್ಯದ ಒಂದು ರುಚಿನ ಕೊಟ್ಟಿದ್ದಾರೆ. ಹಾಗೆ ನಾನೊಬ್ಬ ಸಣ್ಣ ಮೊಳಕೆ ಅಂತ ಇರ್ಬೋದು. ಮರಕ್ಕಿಂತ ಮರ ದೊಡ್ಡದಿದೆ ಅನ್ನೋ ಪದವನ್ನ ಅನ್ನೋ ಒಂದು ಸಂಗತಿಯನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಾನೊಬ್ಬ ಅದರಲ್ಲಿ ಚಿಕ್ಕ ಅಣು. ಹಾಗಾಗಿ ನನಗೂ ಒಂದು ಬರಿಬೇಕು ಅಂತ ಆಸೆ ಇದೆ, ಬರಿತಾ ಇದ್ದೇನೆ.
ಹತ್ರಕ್ಕೆ ಬರೀಬೇಕು ಅಂತಿಲ್ಲ, ಅದು ಕೊಂಡು ಹೋದಲ್ಲಿವರೆಗೆ ಸಾಕು, ತೃಪ್ತಿ ಇದೆ ಅಷ್ಟೇ ಮೇಡಮ್. ಕನಸುಗಳು ಅಂತ ಏನಿಲ್ಲ, ಬರಿತಾ ಇದ್ದೇನೆ ಅಲ್ವಾ ಇವಾಗ. ಒಪ್ಕೊಂಡಿದ್ದಾರೆ, ಓದುಗರು ಇದ್ದಾರೆ. ಒಂದು ಬರವಣಿಗೆಯನ್ನು ಇಷ್ಟಪಟ್ಟು ತುಂಬಾ ಖುಷಿಯಾದಂತ ಕ್ಷಣ ಯಾವುದು? ಖುಷಿ ಮೇಡಮ್, ಮೈಸೂರು ದಸರಾ ತುಂಬ ಖುಷಿ ಆಯ್ತು ಮೇಡಮ್. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಬರೆದಿದ್ದು ಪುಸ್ತಕವನ್ನು ಕೊಟ್ಟಿದ್ದೆ ಮೈಸೂರು ವಿಶ್ವವಿಖ್ಯಾತ ದಸರಾಕ್ಕೆ. ಅದು ಮೊದಲ ಬಾರಿಗೆ ನನ್ನ ಪುಸ್ತಕ ಆಯ್ಕೆಯಾಗಿದ್ದು ನನಗೆ ತುಂಬ ಖುಷಿ ಆಯ್ತು ಮೇಡಮ್. ಎರಡನೆಯದು, ನನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿ ಚೌಕಿಯಿಂದ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ನಿಮಗೆ ಹೇಳಿದೆ ಮೊದಲು, ಮಡಿಕೇರಿ ಆಕಾಶವಾಣಿಯಲ್ಲಿ. ಆವಾಗ ಚೌಕಿಯ ಬಗ್ಗೆ ಇಂಥವ್ರು ಬರ್ದಿದ್ದು, ಇಂಥ ಊರಿನಿಂದ ಬರ್ದಿದ್ದು, ಆ ಚೌಕಿಯಲ್ಲಿ ಜೋಕ್ಸ್ಗಳನ್ನ ಹೇಳ್ತಾ ಇದ್ರು. ನಾನು ಒಂದೊಂದು ಜೋಕ್ಸ್ಗಳನ್ನ ಬರೆದು ಕಳಿಸ್ತಿದ್ದೆ. 7 ಗಂಟೆ ಸುಮಾರಿಗೆ ಬರ್ತಾ ಇತ್ತು ಅಂದ್ಕೊಳ್ತೀನಿ. ಆವಾಗ ಆ ಚೌಕಿಯಲ್ಲಿ ನನ್ನ ಹೆಸರು ಜೊತೆಗೆ ನನ್ನ ಜೋಕ್ಸ್ ಬರುವಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು ಮೇಡಮ್. ರೇಡಿಯೋದಲ್ಲಿ ಕೇಳುವಾಗ ಅದನ್ನು ನನಗೆ ಒಂದು ಸಲ ಬಂದಾಗ ಪ್ರತಿ ಮಾರನೇ ವಾರ ನಂದೇ ಬರಬೇಕು ಅಂತೇಳಿ ನಾನು ಬರೆದು ಕಳಿಸ್ತಾ ಇದ್ದೆ. ಅದು ಫಸ್ಟ್ ನನಗೆ ಸಾಹಿತ್ಯದೆಡೆಗೆ ಬರಿಬೇಕು ಅಂತ ನನಗೆ ಪ್ರೇರಣೆನೂ ಇರಬಹುದು ಮೇಡಮ್. ರೇಡಿಯೋ ಒಂದು ಪ್ರೇರಣೆಯನ್ನು ನೀಡಿತು ಅಂತ ಹೇಳಬಹುದು. ನಿರಂತರವಾಗಿ ರೇಡಿಯೋನ ಕೇಳ್ತಿದ್ದೆ. ಪ್ರತಿದಿನ ನೀವು ಬರೆಯೋದ್ರಲ್ಲಿ ನೀವು ಮುಂದುವರಿತಾ ಇರ್ತೀರಾ ಅಂತ ಹೇಳ್ಬಹುದು. ಹೌದು ಮೇಡಮ್. ಮತ್ತೆ ಬೆಳಿಗ್ಗೆ ಎದ್ದ ಹಾಗೆ ನಮ್ಮಲ್ಲಿ ರೇಡಿಯೋ ಆನ್ ಆಗ್ತದೆ ಮೇಡಮ್, ಪ್ರತಿದಿನವೂ ಕೂಡ. ನಮ್ಮಲ್ಲಿ ಟಿವಿ ಆನ್ ಆಗಲ್ಲ. ನಿಮ್ಮ ನೆಚ್ಚಿನ ಸಂಗತಿ ಯಾವುದು ಜಗತ್ತಿನಲ್ಲಿ? ಪುಸ್ತಕವೇ ಮೇಡಮ್. ಪುಸ್ತಕ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಹೇಮಂತ್ ಅವರೇ ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಮೇಡಮ್, ನಮಗೆ ಕಾಫಿ ತೋಟ ಇದೆ, ಪೆಪ್ಪರ್ ಇದೆ, ಜೊತೆಗೆ ಮಿಶ್ರ ಬೆಳೆಯಾಗಿ ಸ್ವಲ್ಪ ಏಲಕ್ಕಿ ಇದೆ, ಜೊತೆಗೆ ಅಡಿಕೆ ಕೂಡ ಹಾಕಿದ್ದೇನೆ. ಹಾಗಾಗಿ ಬೇರೆ ಕಡೆ ಶುಂಠಿ ಹಾಕ್ತೇನೆ, ಆಮೇಲೆ ಮರಗೆಣಸು, ಬೆಲ್ಲಗೆಣಸು, ಮೆಣಸು, ಹಸಿರು ಮೆಣಸು, ಹಾಗೆ ಎಲ್ಲ ಬೆಳೆಗಳನ್ನು ನಾನು ಕೃಷಿಕನಾಗಿ ಬೆಳಿತೇನೆ ಮೇಡಮ್. ಬೇರೆ ಬೇರೆ ಕಡೆ. ಯಾರಿದ್ದಾರೆ ನಿಮಗೆ ಬೆನ್ನೆಲುಬಾಗಿ? ತಮ್ಮ ಇದ್ದಾನೆ ಅಂತ ಹೇಳಿದ್ರೆ ಲೋಕೇಶ್ ಪಾರೇರ ಅಂತ ಹೇಳಿ. ನಿಮ್ಮ ಕನಸಿನಲ್ಲಿ ಕಾಣುವಂತಹ ನೂರಾರು ಭಾವನೆಗಳನ್ನ ಮೇಡಮ್ ಸೆರೆ ಹಿಡಿದಿದ್ದುಂಟ ಕವಿತೆಯಲ್ಲಿ? ಖಂಡಿತ ಮೇಡಮ್. ಕೂತಲ್ಲಿ ಬರ್ದಿರಬಹುದು, ಕೆಲವೊಮ್ಮೆ ರಾತ್ರಿ ನಿದ್ದೆ ಬಾರದೆ ಎಚ್ಚರ ಆದಾಗ ಬರ್ದಿರಬಹುದು, ಆಮೇಲೆ ತೋಟಕ್ಕೆ ಹೋದಾಗ ಹಸಿರು ಕಂಡಾಗ ಬರ್ದಿರ್ಬೋದು, ಯಾವುದೋ ಚಿಲಿಪಿಲಿ ಹಕ್ಕಿ ಚುಂಗಿಗುಡುವಾಗ ಬರ್ದಿರಬಹುದು. ಹಾಗೆ ಒಂದು ಸಾವಿನ ಮನೆಯಲ್ಲೂ ಕೂಡ ಒಂದು ಕವನ ಮನೆಗೆ ಬಂದು ಬರ್ದಿದ್ದೆ ಮೇಡಮ್. ಅದನ್ನ ಒಂದು ಹೇಳಿಬಿಡ್ಲ. ಸತ್ತವನ ಮನೆಯಲ್ಲಿ ಮತ್ತೊಂದು ಸೂತಕ ಅಂತ ಮೇಡಮ್ ಕವನದ ಶೀರ್ಷಿಕೆ. ಸಾವಿನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈನೆರೆದಳಂತೆ. ಸಾವಿನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈನೆರೆದಳಂತೆ. ಸಾವಿಗೆ ಬಂದವರಿಗೆ ಎಷ್ಟು ಸೂತಕ? ಹೆಣ್ಣಿಗೆ ಈ ಸೂತಕದ ನಂಟು ಹುಟ್ಟಿನಿಂದ ಹೊತ್ತು ಬಂದಳೇನೋ, ಶುಚಿಯಾಗುತ್ತಿರುತ್ತಾಳೆ ಅವಳೆಂದರೆ ಸೃಷ್ಟಿಯ ಆದಿ ಅಂತ್ಯ ಪುನರಾವರ್ತನೆ. ಅವಳೇ ಒಂದು ದೇವತೆ, ಪ್ರಕೃತಿ ಅಂತ ಹೇಳ್ತೀವಿ ನಾವು ಹೆಣ್ಣನ್ನು. ಹಾಗಾದರೆ ಈ ಸೂತಕದ ಅರ್ಥ ಏನು ಅಂತ ಕೇಳುವ ಒಂದು ನನ್ನ ಕವನದ ಸಾಲು. ಪ್ರಕೃತಿ ಧರ್ಮ ಮೇಡಮ್. ಸಾವು ಕೂಡ ಪ್ರಕೃತಿಯೇ ಕೊಟ್ಟಿರೋದು. ಆ ಒಂದು ಮೈನೇರದ ಹುಡುಗಿಯು ಕೂಡ ಒಂದು, ಅದು ಕೂಡ ಪ್ರಕೃತಿ ದತ್ತ. ಇನ್ನು ಸಾಕಷ್ಟು ಕವಿತೆಗಳಿದೆ. ಖಂಡಿತ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕವಿತೆಗಳನ್ನ ಕೇಳೋಣ. ಖಂಡಿತ. ಹೇಮಂತ್ ಅವರೇ, ನೀವು ಕನಸುಗಳನ್ನ ಹೇಳ್ಕೊಂಡ್ರಿ, ಹೌದು, ಮತ್ತೆ ನನಸಾದ ಸಂಗತಿಗಳನ್ನು ಕೂಡ ನೀವು ಹಂಚಿಕೊಂಡ್ರಿ ನಮ್ಮ ಯುವ ಸ್ನೇಹಿತರ ಜೊತೆ. ನಡೆದು ಬಂದ ಹಾದಿಯನ್ನು ಕೂಡ ನೀವು ಅಂತರಾಳದಿಂದ ಅದನ್ನ ತೆರೆದಿಟ್ರಿ ಶ್ರೋತೃಗಳ ಎದುರು. ನಿಮ್ಮ ಒಂದು ಕೃಷಿ ಕ್ಷೇತ್ರದ ಕನಸನ್ನ, ಮತ್ತೆ ಅಲ್ಲಿ ನೀವು ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಿ, ಬೆಳೀತಾ ಇದ್ದೀನಿ ಅಂತ ಕೂಡ ನಿಮ್ಮ ಯುವ ಉತ್ಸಾಹ ಕೃಷಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮಾತುಗಳಲ್ಲಿ ಬಹಳ ಇಂಪಾಗಿ ಕೇಳಿಸ್ತಾ ಇದೆ. ಕೃಷಿ ಅಂತ ಅಂದ್ರೆ ಕೆಲವರು ಮೂಗು ಮುರಿಯೋರು ಉಂಟು, ಇನ್ನು ಕೆಲವರು ಕೃಷಿಯನ್ನ ಪ್ರೀತಿಯಿಂದ ಸಹಜವಾಗಿ, ಈಗ ನೀವೇನು ಕವಿತೆಯನ್ನ ಓದಿದ್ರಿ ಪ್ರಕೃತಿ ದತ್ತವಾಗಿ ಅದನ್ನ ನೀವು ಸ್ವೀಕರಿಸಿದ್ದೀರಿ. ಇನ್ನು ಜೀವನ ಅಂತ ಅಂದ್ರೆ ಏನು? ನೀವು ಎಲ್ಲಾ ಸ್ಥಾನದಲ್ಲೇ ನಿಂತು ನೀವು ಕವಿತೆಗಳನ್ನ ರಚನೆ ಮಾಡ್ತೀರಿ. ಈಗ ನೀವು ಇಷ್ಟೆಲ್ಲ ಸಂಗತಿಗಳನ್ನ ಹೇಳಿದ್ರಿ. ಹೇಳ್ತಾ ಹೋದ್ರೆ ಈ ಒಂದು ಯುವವಾಣಿ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರ ಆಗಬಲ್ಲದು. ನಡೆಯುವಂತಹ ಹಾದಿಯಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಕೂಡ ಇರುತ್ತೆ. ನಿಮ್ಮ ಕವಿತೆಯ ಸಾಲುಗಳೇ ನಮಗೆ ನಿಮ್ಮ ಜೀವನದ ಚರಿತ್ರೆಯನ್ನ ಹೇಳ್ಬಿಟ್ಟಿದೆ. ನಿಮ್ಮ ವೈಯಕ್ತಿಕ ಬದುಕಿಗಿಂತ ನಿಮ್ಮ ಮನಸ್ಸಿನ ಭಾವನೆಗಳು ನಿಮ್ಮ ಬಚ್ಚಿಟ್ಟ ಕನಸುಗಳನ್ನೆಲ್ಲ ತೆರೆದಿಟ್ಟಿದೆ. ಈಗ ಜೀವನ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ? ಮೇಡಮ್, ಜೀವನ ಅಂತ ಹೇಳಿದ್ರೆ ಹುಟ್ಟು ಸಾವು ನಮ್ಮ ಕೈಲಿಲ್ಲ ಮೇಡಮ್, ಅದು ಪ್ರಕೃತಿ ದತ್ತವಾಗಿ ಬಂದಿರೋದು. ಹಾಗಾಗಿ ಇರುವಷ್ಟು ದಿನ ಮೇಡಮ್ ನೆಮ್ಮದಿಯಾಗಿ ಬದುಕಬೇಕು. ಆಸೆ ಇಲ್ಲದೆ, ಆಸೆ ಇರಬೇಕು, ಆಸೆ ಅಹಂಕಾರ ಎಲ್ಲವೂ ಮನುಷ್ಯನಿಗೆ ಬೇಕು. ಅದೊಂದು ಸೀಮಿತ, ಒಂದು ಮಿತಿಯಲ್ಲಿ ಇರಬೇಕು ಮೇಡಮ್. ಹಾಗಿದ್ದಾಗ
ಸಂತೋಷದ ಬದುಕು ಸಿಗ್ಲಿಕ್ಕೆ ದುರಾಸೆ ಬೇಡ ದುರಾಸೆ ಬೇಡ. ಆಯ್ತು, ಇರುವುದರಲ್ಲೇ ತೃಪ್ತಿ ಕಾಣು. ನೀವು ಕೇಳಿದ್ರಿ ಮುಂದೆ ಏನು ನಿಮಗೆ ಆಸೆ, ಹೆಚ್ಚು ಕಡಿಮೆ ನಾನು ಬಯಸಿದೆಲ್ಲವೂ ಕೂಡ ಸಿಕ್ಕಿದೆ. ಒಂದು ಉತ್ತಮ ಜೀವನ ಸಿಕ್ಕಿದೆ ನನಗೆ. ಇವತ್ತು ನೋಡಿ ನಿಮ್ಮ ಮುಂದೆ ಕೂತಿದ್ದೇನೆ, ನನ್ನ ಆಸೆಗಳೆಲ್ಲ ಸಿಗ್ತಾ ಇದೆ ಮೇಡಮ್. ಇದಕ್ಕಿಂತ ಆಸೆ ಇನ್ನೇನ್ ಪಡ್ಲಿಕ್ಕೆ ಸಾಧ್ಯ? ಮುಂದೆ ಸಿಕ್ಕಿದ್ರೆ ನನ್ನ ಸೌಭಾಗ್ಯ, ಸಿಗದೇ ಇದ್ರೂ ಸಾಕು ಮೇಡಮ್. ಇದು ಜೀವನ. ನನ್ನ ಪ್ರಕಾರ ಜೀವನ ಬಂದಂತೆ ಸ್ವೀಕರಿಸು. ಆತರ ಮೇಡಮ್. ಒಳ್ಳೆಯದು ಹೇಮಂತ್ ಪಾರೇರ ಅವರೇ. ನಿಮ್ಮ ಕವಿತೆಗಳನ್ನು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಶ್ರೋತೃಗಳು, ಯುವ ಸ್ನೇಹಿತರು ಕೇಳ್ತಾ ಇದ್ರು. ಇಂದು ಸ್ವತಃ ನೀವೇ ಬಂದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯಲ್ಲಿ ನೀವು ಕವಿತೆಗಳ ಸಾಲುಗಳನ್ನು ಹೇಳಿದ್ದೀರಿ. ಹಾಗಾಗಿ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರಲಿ. ನಿಮ್ಮ ಬರುವಂತಹ ದಿನಗಳಲ್ಲಿ ಈ ಕೃಷಿ ಕ್ಷೇತ್ರ ಆಗಬಹುದು, ಬರವಣಿಗೆ ಕ್ಷೇತ್ರ ಆಗಬಹುದು, ಎರಡೂ ಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಒಂದು ಸಂತೃಪ್ತ ಬದುಕನ್ನು ಕಾಣುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಯುವ ಸ್ಪಂದನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಮೇಡಮ್, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ, ಒಂದಷ್ಟು ಏನೋ ಒಂದು ಹೆಸರು ಮಾಡಿದ್ದೇನೆ ಅಂತ ಹೇಳಿದ್ರೆ ಮಡಿಕೇರಿ ಆಕಾಶವಾಣಿ ಕೇಂದ್ರವು ಕೂಡ ಕಾರಣ ಮೇಡಮ್. ನಿಮ್ಮ ಎಲ್ಲ ಬಳಗದವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮೇಡಮ್. ಇದುವರೆಗೆ ಯುವ ಸ್ಪಂದನ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಹಾಗೂ ಬರಹಗಾರ, ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಹೇಮಂತ್ ಪಾರೇರ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಯುವ ಸ್ಪಂದನ. ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.